ॐ लोका समस्ता सुखिनो भवन्तु।
ನ್ಯಾಯ ನೀತಿ ಧರ್ಮಗಳೇ ನಮ್ಮ ಯಜಮಾನರ ಉಸಿರು. ನನ್ನ ಗಂಡ ಶಿವಣ್ಣನೆಂದರೆ ನನ್ನ ಮೈದುನರಾದ ಸೂರ್ಯ ಹಾಗೂ ಅರ್ಜುನನಿಗೆ ಪ್ರಾಣ. ಅಣ್ಣ ತಮ್ಮಂದರಿಗೆ ಮಾದರಿಯಾಗಿರುವ ಈ ನಮ್ಮ ಕುಟುಂಬವನ್ನ ಸದಾ ನಗುನಗುತ್ತಾ ಇರುವಂತೆ ಆಶೀರ್ವದಿಸುತ್ತಂತೆ. ಆಶೀರ್ವದಿಸುತ್ತೆ. ನನಗೆ PSI ನೌಕರಿ ಸಿಗಲು ಸಹಾಯ ಮಾಡಿ ನನ್ನನ್ನು ಈ ಊರಿಗೆ ತಂದಿಟ್ಟು ನನಗೆ ಮನೆ ಕೊಟ್ಟವನು ಆ ರಾಜ. ಇನ್ನು ಮುಂದೆ ಆ ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ನಾವು ಹಣ ಆಸ್ತಿ ಗಳಿಸಬೇಕು. ಮಾವ, ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರುಳಾಗಿ ನಾವು ಮೋಸಕ್ಕೆ ಬಲಿಯಾಗೋದು ಬೇಡ ಮಾವ. ಕಾಂಚನ, ನೀ ಏಕೆ ಭಯಪಡುವಿ? ಮೋಸವೆಂಬ ಎರಡಕ್ಷರದ ಮೇಲೆ ಈ ಕಲಿಕಾಲ ನೆರೆಯುತ್ತಿದೆ. ಇರಬಹುದು ಮಾವ, ನನಗೇಕೆ ಬೇಕೋ ಈ ದುರಾಸೆ? ಹೇಗೋ ನನಗೆ ನೌಕರಿ ಸಿಕ್ಕಿದೆ ಅಂದ ಮೇಲೆ ಅದಕ್ಕೆ ಆಸೆ ಪಡದೆ ನಾವು ನೆಮ್ಮದಿಯಿಂದ ಇರುವವರ ಮಾವ. ಕಾಂಚನ, ಸಾಕು ಎನ್ನುವ ಮಾತು ಬೇಡ. ಏನಿದ್ದರೂ ಬೇಕು ಬೇಕು ಎನ್ನಬೇಕು ಅಂದಾಗಲೇ ನಾವು ಹಣ ಆಸ್ತಿ ಗಳಿಸಬಹುದು. ಸುಮ್ಮನೆ ನನ್ನ ಮಾತು ಕೇಳ್ತೀನಿ ಮಾಮ. ಅದೇನಂತ ಹೇಳು, ನಿನ್ನ ಆಸೆನೇ ನನ್ನ ಆಸೆ. ಕಾಂಚನ, ಇನ್ನು ಮುಂದೆ ಆ ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಹಣ ಆಸ್ತಿ ಗಳಿಸಿ ನಾವಿಬ್ಬರು ಮದುವೆಯಾಗಿ ರಾಜರಾಣಿಯರಂತೆ ಬಾಳೋಣ. ಆಯ್ತು ಮಾವ, ನಿನ್ನ ಮಾತಿನಂತೆ ಆಗಲಿ. ಈಗ ನೀನು ನನಗೆ ತಕ್ಕ ಸೊಸೆ ಎನಿಸಿಕೊಂಡೆ. ಈಗ ಸಂತೋಷದ ಸಮಯದಲ್ಲಿ ಈ ನಿನ್ನ ಮಾವನನ್ನ ಹಾಡಿ ಕುಣಿದು ಸಂತೋಷ ಪಡಿಸಬಾರದ? ದೊರೆಗಳ ಮಾತು ಮೀರುವುದುಂಟೆ. ಬನ್ನಿ ಹೀಗೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತ ನನ್ನ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆ ನಾ ಬಯಸಿದೆ.
ನಾನು ಎದ್ದರೆ ಹೊರದರೆ ಬೆಂಕಿ, ಕೈ ಇಟ್ಟರೆ ಜ್ವಾಲೆ. ಆ ಜ್ವಾಲೆಗೆ ಇನ್ನೊಂದು ಹೆಸರೇ ಈ ರಾಜ. ಕಳ್ಳತನ ಮಾಡಿ ಬದುಕುತ್ತಿದ್ದ ನನ್ನ ತಂದೆ ತಾಯಿಯನ್ನು ಊರಿನಿಂದ ಹೊರಹಾಕಿ ನನ್ನನ್ನು ಅನಾಥನನ್ನಾಗಿ ಮಾಡಿದ ಆ ಜೀವನ ತಂದೆಯ ಮೇಲಿನ ಸೇಡು ತೀರಬೇಕಾದರೆ ಇನ್ನು ಅವನ ಮನೆ ಮುರಿಯಲೇಬೇಕು. ಅದಕ್ಕಾಗಿ ಬಲೆ ಬೀಸಿ ಹಿಡಿದಿರುವ ಬೇಟೆ ರಘು ಮತ್ತು ಕಾಂಚನ. ಇವರನ್ನು ಮುಂದಿಟ್ಟುಕೊಂಡು ನಾನಾಡುವ ಕಪಟ ನಾಟಕ ಕಂಡು ಆ ಮುರಾಶಿಯ ಕಂಗಾಲಾಗಿ ಕಣ್ಣೀರಿಡಲೇಬೇಕು. ಶಿವ, ನನ್ನ ಸೇಡಿನ ಕಿಡಿಗೆ ಸಿಕ್ಕು ನಿನ್ನ ಹೆಂಡತಿಯನ್ನು ನನ್ನ ದಾಸಿಯನ್ನಾಗಿಟ್ಟುಕೊಂಡು ನಿನ್ನ ಸರ್ವಾತ್ಯನು ನಾನು ಎತ್ತಿ ಹಾಕದಿದ್ದರೆ ನನ್ನ ಹೆಸರು ರಾಜನೇ ಅಲ್ಲ. ಇವನು ರಾಜ, ಕುಡಿಯಲಿಗೆ ರೋಜ, ಒಲಿದರೆ ಮಜ, ಎದುರಾದರೆ ವಜ. ರಘು, ಕಾಂಚನ, ನಿಮ್ಮ ದಾರಿಯನ್ನೇ ಕಾಯ್ತು. ನಾವಿಬ್ಬರು ಏನು ಮಾಡಬೇಕೆಂಬುದು. ರಘು, ನಿನ್ನ ಸ್ವಜೆಯಿಂದ ಇನ್ನು ಒಂದು ಮುಖ್ಯವಾದ ಕೆಲಸವಾಗಬೇಕು. ಏಕೆಂದರೆ ನನ್ನ ವೈರಿಯ ಮನೆಯಾದ ಅಣ್ಣನ ಅರಮನೆ ಸೇರಬೇಕು. ಅದು ಹೇಗೆ? ಹೇಳ್ತೇನೆ ಕೇಳಿ. ನೀನು ಹೋಗಿ ಆ ಶಿವನ ಇಲ್ಲಿಗೆ ಬರುವಂತೆ ಮಾಡಬೇಕು. ಅವನು ಬರುವ ಸಮಯದಲ್ಲಿ ನಾನು ನಿನ್ನ ಸ್ವಜೆಯ ಮೇಲೆ ಬಲತ್ಕರಿಸುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ? ಲಾಭವಿದ್ದರೂ ಹೇಳಿದ ಕೆಲಸ ಮೊದಲು ಮಾಡು. ಸರಿ, ನಾನು ಹೋದರೆ ಶಿವಣ್ಣನಿಗೆ ಅನುಮಾನ ಬರ್ತದೆ. ಅದಕ್ಕಾಗಿ ಅಲ್ಲಿಗೆ ಬೇರೆಯವರನ್ನು ಕಳುಹಿಸಿ ಅವನನ್ನೇ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಹಾ ರಾಜ, ನಾನಿನ್ನು ಹೋಗಿ ಬರುತ್ತೇನೆ. ರಘು, ಹೇಳಿದ ಕೆಲಸ ಮಾಡು. ಮೊದಲು ನಾನು ಹೇಳಿದಂತೆ ಕೇಳು. ಸರಿ, ಅಲ್ಲಿಗೆ ನಾನು ಹೋದರೆ ಆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿಯೇ ಅವನನ್ನೇ ಇಲ್ಲಿಗೆ ಬರುವಂತೆ ನಾನು ಮಾಡುತ್ತೇನೆ. ಹಾ ರಾಜ, ನನಗೆ ಸ್ವಲ್ಪ ಕೆಲಸವಿದೆ. ನಾನು ಆಚೆ ಹೋಗಿ ಬರುತ್ತೇನೆ. ಹೋಗುವ ರಾಜ, ನಾನು ಶಿವಣ್ಣನ ಮನೆ ಸೇರಿದ ಮೇಲೆ ನಾನೇನ್ ಮಾಡ್ಬೇಕು? ಕಾಂಚನ, ಆ ಶಿವಣ್ಣನ ಇಬ್ಬರ ತಮ್ಮಂದಿರಲ್ಲಿ ಒಬ್ಬನನ್ನು ನಿನ್ನ ಬಲೆಗೆ ಕೆಡವಿ ನೆಪ ಮಾತ್ರಕ್ಕೆ ಮದುವೆಯಾಗಿ ನಿನ್ನ ತಾಳಕ್ಕಂತೆ ಕುಣಿಯುವಂತೆ ನಟನೆ ಮಾಡಿ ಆಮೇಲೆ ಶಿವನ ಸರ್ವಾರ್ಥನು ನಾವು ಎತ್ತಿ ಹಾಕಬೇಕು. ನೋಡ್ತಾ ಇರು, ಈ ಕಾಂಚನ ಕೈ ಚೌಡಕ್ಕೆ ಆ ಶಿವಣ್ಣನಿಗೆ ಬಿಸಿಲಿನಲ್ಲಿಯೂ ಚಳಿ ಹುಟ್ಟಬೇಕು. ಹಾಗೆ ಮಾಡ್ತೀನಿ ನಾನು. ಕಾಂಚನ, ನನ್ನ ಆಸೆನ ನೀನು ಈಡೇರಿಸಿದರೆ ನಿನಗೆ ನಾನು ಬೇಡಿದ್ದನ್ನೇ ಕೊಡುತ್ತೇನೆ. ನಿನ್ನನ್ನು ರಾಣಿಯನ್ನಾಗಿಯೇ ಬೆಳೆಸುತ್ತೇನೆ. ನಾನು ರಾಣಿಯಾಗಿ ಮೆರೆಯಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಯನ್ನು ನೆರವೇರಿಸದೆ ಹೋದರೆ ನಾನು ರಘುನ ಸೊಸಿನೇ ಅಲ್ಲ. ಕಾಂಚನ, ಯಾವುದೇ ಕಾರಣಕ್ಕೂ ನೀನು ರಘುನ ಸೊಸೆ ಎಂದು ಯಾರಿಗೂ ಗೊತ್ತಾಗಬಾರದು. ಅನುಮಾನ ಬರುವ ರೀತಿಯಲ್ಲೇ ಇರಬೇಕು. ಶಿವ ಬರೆದಿದ್ದಾನೆ. ನಮ್ಮ ನಾಟಕ ಪ್ರಾರಂಭಿಸೋಣ. ಬಣ್ಣದ ಎಣ್ಣೆ ನನ್ನ ಕೆನ್ನಿಗೆ ಹೊಡೆಯ ಮುಗಿಯಿತು ನಿನ್ನ ತೀರದ
ಲೇ ಸೀನ, ಹುಡುಗಿಯರಿರುವ ಮನೆಗೆ ಹುಡುಗಿಕೊಂಡು ಬರುವುದು ಈ ರಾಜನ ಹುಟ್ಟುಗುಣ. ಸಾಕು ಮಾಡಲೇ ಇವನ ಪೌರುಷವನ್ನು. ಹೆಣ್ಣು ಎಂದರೆ ನಿನ್ನ ಕಾಲಡಿಯಲ್ಲಿರುವ ಮಣ್ಣು ಎಂದು ತಿಳಿದಿರುವ ಯಾ ಪದ್ಮ, ನಮಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ಹೆಂಡತಿಯಾಗಿ ಬಂದವಳು ಒಂದು ಹೆಣ್ಣು, ಮಗಳಾಗಿ ಹುಟ್ಟಿದವಳು ಒಂದು ಹೆಣ್ಣು. ಗಂಡನ ಜೀವನವ ಹೆಣ್ಣೆಂಬುದನ್ನು ಮರೆತು ಮಾತನಾಡುವ ಮಾನ ಎಟ್ಟವನೇ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ. ಅನ್ನುವುದು ನಿನ್ನದ ಕತ್ಯ ಮಗನಿಗೆ ಅದು ಹೇಗೆ ಗೊತ್ತಾಗಬೇಕು? ಮರ್ಯಾದೆಯಿಂದ ಹೇಳ್ತಿದ್ದೇನೆ, ಇವಳ ಹತ್ತಿರ ಕ್ಷಮೆ ಕೇಳು. ನೀನು ಕ್ಷಮೆ ಕೇಳಲು ನಾನೇನು ಹೇಳಿಯಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣೆದುರಿಗೆ ಇವಳ ಚೀಲ ಸುಟ್ಟು ಬೂದಿ ಮಾಡಿಬಿಡುವೆ. ಮತ್ತು ನಾಲಿಗೆ ನಾಗರಿಕತೆ ಹೇಳಿ ಕೊಡಬೇಕೆ ವಿನಃ ಅನಾಗರಿಕತೆಯಲ್ಲ. ನಾಲಿಗೆ ಹಿಡಿತದಲ್ಲಿರಬೇಕೆ ವಿನಃ ಹರಿತವಿರಬಾರದು. ಎಂಥ ಕೆಟ್ಟ ವರ್ತನೆ ಎಲ್ಲೊಮ್ಮೆ ಕಂಡರೆ ನನ್ನ ತಂದೆ ತಾಯಿಯನ್ನು ಊರಿನ ಹೊರ ಹಾಕಿದಂತೆ ನನ್ನನ್ನು ಹೊರ ಹಾಕಬೇಕು. ಎತ್ತರ ಮಾತಿಗೆ ಬೆಚ್ಚಿ ಬೀಳಲು ನಾನೆಲ್ಲ ಹಾಲು ಕುಡಿಯುವ ಕಣ್ಣನಲ್ಲ. ನಾನು ಮನಸ್ಸು ಮಾಡಿದ್ರೆ ನೀನು ಇಲ್ಲಿಂದ ಸುಮ್ಮನೆ ಹೋಗಬೇಕು. ನೀನು ಗಂಡುಗೆ ಆಗಿದ್ದರೆ ನನ್ನನ್ನು ಈ ಊರಿನ ಹೊರ ಹಾಕಲೇ ಜೀವ. ದಯವಿಲ್ಲದ ಧರ್ಮ, ಮಾನವೀಯತೆ ಇಲ್ಲದ ಮನುಜ, ಬೀದಿಯಲ್ಲಿ ತಿರುಗುತ್ತಿರುವ ಹುಚ್ಚು ನಾಯಕಿದ್ದ ಕಡೆಯಿಂದ ಬಲವ. ಲೇ ರಜಾ, ಅಷ್ಟು ಮಾತಾಡಿದ್ರು ಸುಮ್ಮನೆ ನಿಂತನಿ ಅಂದ್ರ ಕೈಲಾಗಲ್ಲ ಅಂತಲೇ ಮುಂದೆ ಒಂದು ದಿನ ನಿನಗೆ ಹಬ್ಬ ಐತಿ. ಆ ಹಬ್ಬದಾಗ ಕುರಿ ನೀನ. ಅಣ್ಣನ ಅರಮನೆ ಅಂದರೆ ಸುತ್ತ 60 ಜನರು ಗೌರವ ಕೊಡುತ್ತಾರೆ. ಕಾರಣ ಈ ನಮ್ಮ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ. ಇಂಥ ನನ್ನ ಅಣ್ಣನ ಗಂಡಸ್ಥನಕ್ಕೆ ಸವಾಲು ಹಾಕಿ ಮಾತನಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗಳೇ. ಈಗ ನಿನ್ನ ಶಿರ ಕಡಿದು ಹೊರ ಬರುವ ಬಿಸಿ ರಕ್ತವನ್ನು ಗಡಗಡನೆ ಕುಡಿಯದೆ ಬಿಡಲಾರೆ. ಜೈ ಗಂಡುಗಲಿ ರಾಮ. ಬೇಡಪ್ಪ ಬೇಡ. ಏ ರಾಜ, ನೀನು ತಪ್ಪು ಮಾಡಿದಾಗಲೂ ನಿನಗೆ ಅವಕಾಶ ಕೊಟ್ಟ ಮಗನೇ. ಆದರೆ ನೀನು ಬದಲಾಗಲಿಲ್ಲ. ಬದಲಾಗುವ ಗುಣಗಳು ನಿನ್ನ ಹತ್ತಿರ ಇಲ್ಲ. ಈ 1 ರೂಪಾಯಿಗಿರುವ ಬೆಲೆ ನಿನಗಿಲ್ಲ ಮಗನೇ. ನೀನು 1 ರೂಪಾಯಿ ನನ್ನ ಮುಖದ ಮೇಲೆ ಎಸೆದು ಈ ರೂಪಾಯಿನಲ್ಲಿ ನಿನ್ನನ್ನು ಬೀದಿಗೆ ತಂದು ಭಿಕ್ಷೆ ಬೇಡಲು ನಾನು ಹತ್ತದಿದ್ದರೆ ನಾನು ರಾಜ. ಅಲಿಯಾಸ್ ನೀನು ಕೊಟ್ಟ ಬಿರುದು ರೂಪಾಯಿ ರಾಜನೇ ಅಲ್ಲ. ಶಿವ, ಈ ನಾಣ್ಯ ತೋರುತ್ತಲೇ ರಾಜ ಬಿದ್ದರೆ ಗೆಲುವು ನನ್ನದು, ರಾಣಿ ಬಿದ್ದರೆ ಸೋಲು ನಿನ್ನದು. ನೋಡು, ಬಿದ್ದಿರುವುದು ರಾಜ, ಗೆಲುವು ನನ್ನದು. ಶಿವ, ಸೋಲಿನ ಜೊತೆಗೆ ಸಾವು ನಿನ್ನದು. ಬಾಯಿ ಬಿಗಿದು ಮಾತನಾಡು ಮಗನೇ. ಹೇಳಿ ಕೇಳಿ ನಾನು ಬಾಸ್ತಭಿಮಾನಿ, ಅಂತರಂಗ ಬಹಿರಂಗ ಶತ್ರುಗಳ ಸರದಾರ, ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿಮಾನಿ, ರಾಜನಾಡಿಗೆ ಸರದಾರ ಹಾವೇರಿ ಹುಲಿ, ಇದ ಶತ್ರುಗಳ ಮಿಂಡ ಹಿರಿಯಾಂಶ ನರಸಿಂಹನ ಅಪ್ಪಟ ಅಭಿಮಾನಿ. ಲೇ ರಾಜ, ನನ್ನ
ನನ್ನ ಹಿಂದ ಒಂದು ಹೆಮ್ಮರ ಐತಿ. ಅದ ನೆರಳಿನ ಸುತ್ತ ನನ್ನ ಸುತ್ತುತ್ತಾ ಇರುವೆ. ಆ ನೆರಳಿನ ಅಂಚಿನಿಂದ ಒಂದು ಇಂಚು ಬಂದ್ರು ನಿನ್ನ ಎದೆ ಬಗ್ದು ರಕ್ತ ಕುಡಿತೀನಿ ಮಗಳ. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ಹಾದಿಯಲ್ಲಿರುವ ನನ್ನಿಗೆ ಸೋಲು ಬರಲ್ಲ, ಜನ್ಮದ ಸಾಧ್ಯವಿಲ್ಲ. ಏಕೆಂದರೆ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿ ನಾವು ನಿಮ್ಮಂತ ಕಡುಕರ ವಿರುದ್ಧ ದುಷ್ಟರನ್ನ ಕಂಬಕ್ಕೆ ಕಟ್ಟಿ ಬರಿಗಾಲಿನಿಂದಲೇ ಈಗಿರುವಾಗ ಯಾಕಶ್ಚಿತ ನಿನ್ನಂತ ಕುಲಿಯಿಂದಲೇ ಸೋಲು ಬರಲು ಸಾಧ್ಯವಿಲ್ಲದೆ ಪಂಡ ಪಟ್ಟಿಯ ಮಗನೇ. ಲೇ ರಜಾ, ಒಂದು ಮುತ್ತಿನಂತ ಮಾತು ಹೇಳುತ್ತೇನೆ, ಚೆನ್ನಾಗಿ ಕಿವಿ ಕೊಟ್ಟು ಕೇಳು ಮಗನೇ. ಹುಟ್ಟು ಉಚಿತ, ಸಾವು ನಿಶ್ಚಿತ. ಇದನ್ನು ಅರಿಯದ ಇನ್ನೊಬ್ಬರ ಜೀವನದಲ್ಲಿ ಅನಾಯಾಸವಾಗಿ ಹುಡುಗಾಟ ಆಡುವ ಹೊತ್ತು ಸಾಹಸ ಬೇಡ ಮಗನೇ. ಈ ಅರ್ಜುನನ ಮಾತನ್ನು ಅರಿತರೆ ನಿನಗೆ ಬಾಳು. ಯಾಕ ರಾಡಿದರೆ ಈ ನನ್ನ ಎತ್ತರದಿಂದ ಬಾಳು ಮಗನೇ. ಏ ರಾಜ, ನಾನು ಚುಟಿಕೆ ಹೊಡೆದರೆ ನನ್ನ ತಮ್ಮ ನನ್ನ ಜೀವಂತ ಹೋಗಿದ ಬಿಡುತ್ತಾನೆ. ಲೇ ಕಿವೆ ಹೋಗುತ್ತದೆ. ಒಂದು ಮುಂದಿನ ಮಾತು ಹೇಳ್ತೇನೆ ಕೇಳು. ಲೇ ಕಾಂಚನ, ನನಗಾದ ಅವಮಾನ ನಿನ್ನಿಂದ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಗರ್ಜನೆಯನ್ನು ಅಡಗದಿದ್ದರೆ ನಾನು ರೂಪಾಯಿ ರಾಜನೇ ಅಲ್ಲ. ಹೋಗಲೇ ಮಗನ ಹೋಗು. ನಿನ್ನ ಸುಮ್ಮನ ಬಿಟ್ಟಾನಂದ್ರ ಮುಂದೆ ಒಂದಿನ ಇದೇ ಜಾಗದಾಗ ನಿನ್ನ ರುಂಡ ಕಡಿತೇನೆ ಮಗನ. ಯಜಮಾನ್ರಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಇರಲಿ ಬಿಡಮ್ಮ, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಕರೆದುಕೊಂಡು ಮನೆಗೆ ಸರಿ ಅಣ್ಣ, ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಹಾಗೆ ಅರ್ಜುನ್, ನಿಜವಾಗಿಯೂ ನೀನು ಧೈರ್ಯ ಸಾಹಸ ಕಂಡು ತುಂಬಾ ಬೇಕಾಗಿದ್ದೀನಿ. ನಿಜವಾಗಿಯೂ ನೀನು ಈ ಕಲಿಯುಗದ ಶೂರನೇ ಸರಿ. ನಮ್ಮ ಅಣ್ಣನ ಅಪ್ಪಣೆಯಾಗಿದೆ. ಹೊಗಳಿಕೆಯ ಮಾತು ಬೇಡ, ನಡೆಯ ಹೋಗೋಣ. ಹುಟ್ಟಿದ್ದು ನನ್ನ ನೋಡುವುದ ಏನು, ನನ್ನ ಛತ್ರಿ ಹೊಡೋದ ಒಂದೊಂದೊಂದೊಂದು ಗೊತ್ತಾಗೋದಪ್ಪ. ನನ್ನ ಜೀವಕ್ಕೆ ಸಾಕಾಗೈತಿ. ಅಲ್ಲ ಚೆನ್ನಿ ಕೊಡ್ತಾನೆ ಅಂದದ್ದು ಇನ್ನು ಯಾಕೆ ಬರ್ಲಿಲ್ಲಲ್ಲ? ಏ ಚೆನ್ನಿ, ಏನನ್ನ ಸತಿ ಬಾರ ಬಾ ಬಾ. ಮತ್ತೇನ ಮುಳುಗಿಲ್ಲ ಕೂದೊಂದು ಏನೋ ಮಾಡಕತ್ತಿಲ್ಲ ನಂದೆ. ನನ್ನ ಚೆನ್ನಿ ಪೋಸ್ ಕೊಟ್ಟಾರೋ ಹುಡುಗ, ಪೋಸ್ ಕೊಟ್ಟಾರೋ, ಪೋಸ್ ಕೊಟ್ಟಾರೋ, ನಂಬರ್ ಕೊಟ್ಟಾರೋ. ನಮ್ಮ ರಾಜರ್ ಮಾವ, ನಮ್ಮ ರಾಜರ್ ಮಾವ, ನಮ್ಮ ರಾಜರ್ ಮಾವ ಗಾಲ ಬಂದು ದಾರ ಕಟ್ಟಾರೋ. ನಮ್ಮ ರಾಜರ್ ಮಾವ ಗಯ ಬಂದು ವಾದ ಕಟ್ಟಾರೋ. ಪೋಸ್ ಕೊಟ್ಟಾರೋ, ನಂಬರ್ ಕೊಟ್ಟಾರೋ, ಪೋಸ್ ಕೊಟ್ಟಾರೋ, ನಂಬರ್ ಕೊಟ್ಟಾರೋ. ನಮ್ಮ ಆತಿ ಮಗ, ನಮ್ಮ ಆತಿ ಮಗ, ನಮ್ಮ ಆತಿ ಮಗ ಗಾಲ ಬಂದು ದಾರ ಕಟ್ಟಾರೋ. ನಮ್ಮ ಆತಿ ಮಗ
ನಾಗ ಹುಟ್ಟಿದ ಹಬ್ಬ ಐತಿ. ಅದಕ್ಕೆ ನೀನು ಸವಿಸ್ನಾಗ ಅಡಿಗೆ ಮಾಡ್ಬೇಕು. ಅದಕ್ಕೆ ಯಾವ ಅಡಿಗೆ ಮಾಡ್ಬೇಕಂದಿ? ಒಂದು 5 ಕುರಿಗಡಿ ಸಾಕ, ಒಂದು 20 ಕೋಳಿಗಡಿ ಪಕ್ಕನ ನೀರಿ ಆಗಲ್ಲ ಅಂದ್ರ ಪ್ಲಾಟಿ ಗುಡ್ಡೆಯನ್ನು ಈ ಗುಡ್ಡೆಯನ್ನು ಕರ್ಕೊಂಬಂದು ಕಡೆ ಕಸ ಹೆಚ್ಚಿ ಅವ ಕೊಡ್ತಾನ ನಿನಗೆ. ನೀನು ಕಾಳು ಬೇರೆ ಸುಕ್ಕ ಬೇರೆ ತಪ್ಪ ಎಲ್ಲ ಬೇರೆ ಬೇರೆ ಮಾಡ್ಕೊಡ್ತಾನೆ. ನೀನು ಸರಿತ್ನಾಗ ಬೇಸಿ ಅಡಿಗೆ ಬಾರಿ ಶಿಸ್ತಾಗ್ಬೇಕಂದೆ. ನಿಮ್ಮ ಅವನ ಚಿಕನ್ ಮಟನ್ ಮಾಡಿದ್ರೆ ನಿನ್ನ ಕೆಡವಿ ಹಾಕಿ ಬಾಯಾಗ ಜನ ಕೊಡಲ್ಲ ನಿನ್ನ ಇದೊಂದು ಏನ್ ಮಾತಾಡಕತ್ತಿ ನೋಡ. ಇಲ್ಲಿ ತಗೊಂಬಂದ್ ಇಟ್ಟಿ ಅಂದ್ರೆ ಅಡಿಗೆ ಮಸ್ತ್ ಅಡಿಗೆ ಮಾಡ್ತೀನಿ. ಏನೇನ್ ಮಾಡ್ತೀನಿ ಅಂತ ಕೇಳು. ಏನ್ ಮಾಡ್ತಿ? ಇನ್ನೂವರೆಗೂ ಯಾರು ತಿಂದಿರಂಗಿಲ್ಲ ಅಂತ ಅಡಿಗೆ ಮಾಡ್ತೀನಿ. ಭಾರಿ ಮಾಡ್ತೀವಿ ಸರ್ ಅಂದ್ರೆ ಒಟ್ಟ ತಿಂದಿರಲ್ಲ. ಚೌಳಿಕ ಹುಗ್ಗಿ ಮಾಡ್ತೀನಿ, ಸ್ಪೆಷಲ್ ಅದು. ಈ ಸ್ವಾಮಿಗೆ ಹೊಂದಿದ್ದೀರ ಮಸ್ತ್ ಹಾಗಲಕಾಯಿ ಹಲವಾ ಮಾಡ್ತೀನಿ. ತಿನ್ಲೋ ಇಡ್ಲೋ ನಂಗ್ ಮಾಡ್ತೀನಿ. ಇನ್ನೊಂದು ಲವಂಗ ಪಕ್ ಪಕ್ ಅಂತ ಮಾಡ್ತೀನಿ. ಅದು ಮಾತ್ರ ಭಾರಿ ಅದ್ಭುತ ಇರ್ತತಿ. ಇನ್ನ ಗೋಧಿ ಹುಗ್ಗಿ ಎಲ್ಲಾರು ಮಾಡ್ತಾರ, ಹೌದಿಲ್ಲ? ಆದ್ರ ನಮ್ ಮಸಾಲೆ ಗೋಧಿ ಹುಗ್ಗಿ ಅಂತ ಮಾಡ್ತೀವಿ, ಸ್ಪೆಷಲ್. ಹೋಗ್ಲಿ ಬೇಡ, ಎಲ್ಲಾ ಅಡಿಗೆ ಮಾಡ್ತಾರಂತ. ಮತ್ತ ನನ್ನ ಬರ್ತಡೇ ಯಾವಾಗ ಮಾಡ್ತೀ? ಬಿಟ್ಟೆ ಅಂದ್ರ ಬಾಯ ನಲ್ಲು ಮಣ್ಣ ತಿಂದಾವ ಅಂದ. ಹುಟ್ಟಿದಬ್ಬ ಮಾಡ್ಕೊತ ಹುಟ್ಟಿದಬ್ಬ ಇದ್ರದ ಅಲ್ಲ ಈ ಬಾಯ ಬಾಳ ರೊಚ್ಚಿಗೆ ಅಲ್ಲ ದೂರಿಂದ ಸಮಾಧಾನ ಮಾಡೋಣ ಅಂತ ಹಾಕಿ ಒತ್ತೆ ನಮ್ಮ ಜಿಗದ ಒಟ್ಟಿದ್ದೇನಪ್ಪ. ಈ ಇನ್ನು ಸ್ಟಾರ್ಟ್ ಅಲ್ಲ ರಾಂಗ್ ಏನ ಮಾತಾಡ ಅಲ್ಲ ಮಾವ ನನ್ನ ಬರ್ಡೇ ಅಲ್ಲ ನಿನ್ ಹುಟ್ಟಿದಬ್ಬ ಮಾಡ್ಬೇಕು, ಹೌದಲ್ಲ? ಬೇಕು, ಮಾಡ್ಲೇಬೇಕು. ಹೌದಾ? ಹಂಗಾರ ನಿನ್ ಹುಟ್ಟಿದಬ್ಬಕ್ಕ ಬಾಗಲ ಶಾಮಿ ಹಾಕಿ ಹಿತ್ಲ ಶಾಮಿ ಹಾಕಿ ಅಡಕ ಬಲಕ ಹಾಕಿ ಅವನ ದಾವಣಗೆರೆ ಹೋಗಿ ಕೇಕ್ ತಂದು ನಿನ್ನೊಂದು ಫೋಟೋ ನನ್ನೊಂದು ಫೋಟೋ ಹಚ್ಚಿ ಇಬ್ಬರು ಕೈ ನನ್ನೊಂದು ನಿನ್ನೊಂದು ಹಿಡ್ಕೊಂಡ ಕಟ್ ಮಾಡಿ ನಿನ್ನ ನನಗೆ ತಿನ್ನಿಸಿ ನಂದು ನಿನಗೆ ತಿನ್ನಿಸಿ ನಂದ ನಿನಗ ನಿಂದ ನನಗೇನು ಕೇಕ್ ಯಾವ್ದು ಗೊತ್ತಾಗಲ್ಲ ನಂಗೆ. ಬೇಕು ನಾವೆಲ್ಲ ಹೋಗಾರ ವಯಸ್ಸು ನಮ್ದೀಗ ತುಂಬೇತೀನಿ ಅಲ್ಲ. ನೀ ನನ್ನ ಬರ್ಡೇ ಮಾಡ್ತೀನಿ ಅಂದೆಲ್ಲ ಬಾರಿ ಖುಷಿಯಾಗ ಹೋಗಿ ಮಂದೆ ಸಣ್ಣ ಹೋಗ್ಯಾನ. ಮಂದಿ ಮನಿ ಇದು ಅವ್ರು ಬರೋದಾಗ ಮಾಡು. ನಾಟಕ ಮಾಡೋ ಪೋರಿ ಕುಳಿತಳ ದೇಶ ಬಾರಿ ಹೆಬ್ಬಸಿ ತೋರಿಸುತ್ತಾಳೋ ಜಗರಿ ಹುಡುಗರು ಯಾರವಾರಿ ಬದಲು ಛತ್ರಿ ಮಾಡೋ ಕಾತ್ರಿ ಬರಬೇಕ ನೀರಾತ್ರಿ ಬದಲು ಛತ್ರಿ ಮಾಡೋಣ ಕಾತ್ರಿ ಬರಬೇಕ ನೀರಾತ್ರಿ.
ಯಜಮಾನದ ಹುಟ್ಟಿದಾಗಿತ್ತಲ್ಲ ಅದ್ರ ಸಂಬಂಧ ಸ್ವಲ್ಪ ಖುಷಿಯಾಗಿದ್ದಿಲ್ಲ. ಒಳ್ಳೆದು, ಒಳ್ಳೆದು. ಖುಷಿಯಾಗಿದೆ. ಅಣ್ಣ ಇನ್ನೂ ಬರಲಿಲ್ಲವಲ್ಲ? ನಿಮ್ಮಣ್ಣ ಅಲ್ಲೋಡು, ನಿಮ್ಮಣ್ಣ ಬಂದ ನಮ್ಮ ಅಣ್ಣ. ಅಣ್ಣ ಅತ್ತಿಗೆ ನೀವಿಬ್ಬರು ಜೊತೆಗೆ ನಿಲ್ಲಿ. ಯಾಕಪ್ಪ? ನೀವು ನಿಲ್ಲಿ ಅತ್ತಿಗೆ, ನಾನು ಹೇಳುತ್ತೇನೆ. ನೀವಿಬ್ಬರು ನನಗೆ ಆಶೀರ್ವಾದವನ್ನು ಮಾಡಿ. ಸೂರ್ಯ ಹೆತ್ತವರಿಗೆ ಹೆಸರು, ಊರಿಗೆ ಕೀರ್ತಿ ತರುವ ಮಗನಾಗಿ 3 ವರ್ಷ ಬಾಳಪ್ಪ. ಸೂರ್ಯ ಜಗತ್ತನ್ನ ಬೆಳಗುವ ಸೂರ್ಯನಂತೆ ನೀನು ಕೂಡ ಈ ಅಣ್ಣನ ಅರಮನೆಯನ್ನ ಸದಾಕಾಲ ಬೆಳಗುತ್ತಿರ್ಬೇಕಪ್ಪ. ಬೆಳಗುತ್ತೇನೆ ಅತ್ತಿಗೆ. ನಿಮ್ಮ ಪ್ರೀತಿಯ ಕೈತುತ್ತು ತಿಂದು ಬೆಳೆದಿರುವ ಈ ದೇಹ ಸದಾ ನಿಮ್ಮ ಸೇವೆಗೆ ಮುಡುಪಾಗಿರುತ್ತದೆ. ಸೂರ್ಯ, ಅಣ್ಣ ಅತ್ತಿಗೆ ಎಂದರೆ ನಿನಗೆಷ್ಟು ಗೌರವ. ಈ ನಿನ್ನ ಮಾತುಗಳನ್ನು ಕೇಳಿದರೆ ಇನ್ನು 7 ಜನ್ಮ ಪಡೆದರೂ ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕೆನಿಸುತ್ತದೆ. ನನಗೂ ಅಷ್ಟೇ ಅಣ್ಣ. ನಾನು ಮನತಾಯಿಯ ಮಗನಾಗಿದ್ದರು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೀವು ಬೆಳೆಸಿದಿರಿ. ನಿಜವಾಗಲೂ ನೀನು ಮನುಷ್ಯನಲ್ಲ, ದೇವರು. ದೇವರು. ಆಹಾ, ಅಂಥ ದೊಡ್ಡ ಮಾತು ಏಕಪ್ಪ. ಭೇದ ಮಾಡಿದವನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ಒಗ್ಗಟ್ಟು ಎಂದರೆ ಈ ಜೇನುಗೂಡಿಗೆ ಕಲ್ಲೆದ್ದು ಬೀಳದಂತೆ ನಾವು ನೋಡಿಕೊಳ್ಳಬೇಕಪ್ಪ. ನಿಜ ಅಣ್ಣ. ನಮ್ಮ ಸುಖ ಸಂಸಾರದಲ್ಲಿ ಉಳಿಯಿಂದಲು ಯಾವನಾದರೂ ಬಂದರೆ ಅವನ ರುಂಡವನ್ನು ಚಂಡಾಡಿ ದೇಹದ ಅಂಗಾಂಗನ ಕತ್ತರಿಸಿ ನರಿನಾರಿಗಳಿಗೆ ಹಂಚುತ್ತೇನೆ. ಸೂರ್ಯ, ಈ ನಿನ್ನ ಧೈರ್ಯ ಸದಾಕಾಲ ಹೀಗೆ ಇಲ್ಲಪ್ಪ. ಅರ್ಜುನ, ನನಗೊಂದು ಮಾತು ನಡೆಸ್ಕೊಡ್ತೀನಪ್ಪ. ಹೇಳಿ ಅತ್ತಿಗೆ, ವಹಿಸಿ ಪಾಲಿಸಿ ನಡೆಸಿಕೊಡುತ್ತೇನೆ. ನೋಡು, ವಿಧಿಯಾಟ ಯಾವಾಗ ಹೇಗಿರುತ್ತೆ ಅಂತ ಬಲ್ಲವರು ಯಾರು ಇಲ್ಲ. ಕಾರಣ ಈ ಮನೆಗೆ ಏನೇ ಅಪಾಯವಾದ್ರೂ ನೀನ್ ನಮ್ಮನ್ನ ಕಾಪಾಡ್ತೀನಪ್ಪ. ಎಂತಹ ಮಾತು ಅತ್ತಿಗೆ. ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನನ್ನ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆಯ ಮೇಲಿರುವಾಗ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಹೇಳಿದವನ ಎದೆಯನ್ನ ಸೇರಿ ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿದು ಅವನ ದೇಹದ ಅಂಗಾಂಗಗಳನ್ನು ನಿಮ್ಮ ಪಾದದಲ್ಲಿ ಇಡುತ್ತೇನೆ. ಇದು ಅನ್ನಿಸುವ ಈ ಭೂಮಿ ತಾಯಿ ಅಳಿಲು ಸತ್ಯ ಅಣ್ಣ, ಸತ್ಯಾತಿಗೆ. ನನ್ನ ಜನ್ಮ ಸಾರ್ಥಕವಾಯ್ತು ರೀ. ನೋಡಿದ್ರೇನ್ರಿ ನನ್ನ ಮೈದನನ್ನ. ಇಂಥ ಪ್ರೀತಿ ಯಾರಿಗೂ ಸಿಗಲು ಸಾಧ್ಯವಿಲ್ಲ ರೀ. ಯಾರಿಗೆ ತಾನು ಸಿಗೋದಕ್ಕೆ ಸಾಧ್ಯ ಹೇಳಿ? ಈ ನಿಮ್ಮ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲ್ ಕೊಡ್ತೀರಾ ಅಕ್ಕ? ರೀ, ಯಾರು ಇವಳು? ಸೌಂದರ್ಯ, ಇವಳು ಕಾಂಚನ ಅಂತ. ಇವಳಿಗೆ ಯಾರು ಇಲ್ಲ. ಅದಕ್ಕಾಗಿ ಈ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೋಡಮ್ಮ. ಇನ್ಮೇಲೆ ನೀನು ಈ ಮನೇಲಿ ಇದು ನಿನ್ನ ಮನೆ ಅಂತ ತಿಳ್ಕೊ. ಸದಾ ಸಂತೋಷವಾಗಿರ, ಆಯ್ತಾ? ಅವರ ಬರೇ ಮಾತಾಡೋರಿ. ಈಗ ಬೆಳಕರೆ ಮಟ್ಟ ಬರೇ ಮಾತಾಡೋಮಂತ್ರಿ, ಹೌದಿಲ್ರಿ? ಈಗ ಅಪ್ಪರ ಬರ್ತಡೇ ಮಾಡ್ಬೇಕು ನಾವು. ಹಾಡು ಕುಣಿಯನಂತ ಬರ್ತಡೇ ಮಾಡೇ ಬಿಡೋದಲ್ಲ. ತಡಬರೇ 7 ಹುಟ್ಟದವನ ತನಕ ಹುಟ್ಟಿದ್ದೇನೆ. ಈಗ ಅವರ ಕೇಕ್ ತರಬೇಕಾಗಿತ್ರಿ. ಲಾರಿ ಅಲ್ಲೇ ಬಿದ್ದತ್ರಿ. ಅದು ಲಾರಿ ಒಳಗೆ ತರ್ಸಕತ್ತಿದ್ರಿ ನಾವು ಕೇಕ್. ಲಾರಿ ಬರ್ಲಿಲ್ರಿ, ರೋಡ್ ಸರಿ ಇಲ್ಲ. ಮುಂದಿನ ವರ್ಷ ಕಟ್ ಮಾಡಮಂತ್ರಿ. ಈಗೇನಂದ್ರೆ ಇದ ಖುಷಿ ಒಳಗ ಹಾಡಿಕೊಂಡು ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದುವರನ್ನ ಕಾಳಿ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ಬಾಳ